ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತರ. ಆತ್ಮೀಯರೇ, ಇವತ್ತು ವಿಶೇಷ ಸಂದರ್ಶನ ನಮ್ಮ ಕೊಪ್ಪಳದ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ಆನಂದಕಂದರ ವಿಶೇಷವಾದ ಹೆಸರು ಪಡೆದಂಥ ಬೆಳಗೇರಿಗೆ ಬಂದಿದ್ದು. ಅಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಾಗದ ಮಕ್ಕಳೆಲ್ಲ ಮತ್ತು ತಂದೆ ತಾಯಿಗಳೆಲ್ಲ ಶಿಕ್ಷಣದ ಕುರಿತಾಗಿರ್ಬೋದು, ಬದುಕಿನ ಕುರಿತಾಗಿರ್ಬೋದು, ಬದುಕನ್ನು ಹೆಂಗೆ ಸವಿಬೇಕು, ಶಿಕ್ಷಣವನ್ನು ಯಾವ ರೀತಿ ಪಡಿಬೇಕು, ಶಿಕ್ಷಣ ಎಷ್ಟು ಮಹತ್ವದ್ದು, ಬಡ ಮಕ್ಕಳಿಗಂತೂ ಶಿಕ್ಷಣ ಯಾವ ರೀತಿ ಬೇಕು, ಅದರಲ್ಲೂ ದೊಡ್ಡ ಮಕ್ಕಳಿಗೆ ಶಿಕ್ಷಣ ಆಗಬೇಕು, ಭಾಳ ಮಹತ್ವದ. ಯಾಕಂದ್ರೆ ನಮ್ಮಲ್ಲೆಲ್ಲ ಶಾಲೆ ಮಕ್ಕಳೆಲ್ಲ ತೊಗೊಂಡು ಹೋಗೋದ್ರಿ. ಎಷ್ಟು ರ್ಯಾಂಕ್ ಮಾಡಿದಾನೆ ರೀ, 99 ರೀ, ಮತ್ತು ಇನ್ನೊಂದು ಎಲ್ಲಿ ಹೋಗ್ತದೆ ಅನ್ನೋ ಮಟ್ಟಿಗೆ 90 ಆದವ್ರಿಗೆಲ್ಲ ಫ್ರೀ, ಮತ್ತು ಉಳಿದವ್ರಿಗೆ ಗಂಟು ವಸೂಲು ಮಾಡ್ರಪ್ಪ ಅಂದ. ಇದು ಇಂಥ ಒಂದು ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಅದ. ಇದು ಶಿಕ್ಷಣ ಪದ್ಧತಿ ಸರಿಯೋ ತಪ್ಪೋ ನೀವು ಹೇಳ್ಬೇಕು. ಯಾಕಂದ್ರೆ ದುಡ್ಡಿದ್ದವರಿಂದ ಕಲಿಯೋಕ್ಕೆ ಸಾಧ್ಯ ಇಲ್ಲ ಇಂಥ ವ್ಯವಸ್ಥೆ ಇದೆ. ನೀವು 99.9 ಮಾಡಿದ್ರು ಸಹಿತ ಬ್ಯಾಡ 100ಕ್ಕೆ 100 ಮಾಡಿದ್ರು ದುಡ್ಡು ಇಲ್ಲಪ್ಪ ಅಂತಂದ್ರೆ ನೀವು MBBS ಕಲಿಲಿಕ್ಕೆ ಸಾಧ್ಯ ಇಲ್ಲ, BE ಕಲಿಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾವುದು ಕೋರ್ಸು ಕಲಿಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅದರ BA MA ಇದು ಅದು ಅಲ್ಲಿ ಫೀಸ್ ಮಾಡಿದರೆ ಈಗ ಸಾಕಷ್ಟಾಗಿ ಎಲ್ಲ ನೆಲೆಗಟ್ಟಲ್ಲಿ ಶಿಕ್ಷಣದ ಕುರಿತಾಗಿರ್ಬೋದು, ಇನ್ನೊಂದು ಕುರಿತಾಗಿರ್ಬೋದು ಭಾಳ ಒಳ್ಳೆಯ ಮಾತುಗಳನ್ನು. ಮತ್ತು ಇವರು ಸ್ವತಃ ತಮ್ಮ ಕೊಪ್ಪಳದಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು, ಹಾಸ್ಟೆಲನ್ನು, ದಾಸೋಹದ ಒಂದು ದೊಡ್ಡ ಪರಂಪರೆಯನ್ನು ಹಾಕ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಅವರು ಶಿಕ್ಷಣ ಪ್ರಿಯರಷ್ಟೇ ಅಲ್ಲ, ಬದುಕನ್ನು ಹೇಗೆ ಸವಿಬೇಕು ಅನ್ನೋದು ಮಕ್ಕಳಿಗೆ ಕಲಿಸುವಂಥ ತಜ್ಞರು. ಆಧ್ಯಾತ್ಮ ಜೊತೆಗೆ ಲೌಕಿಕತೆಯನ್ನು ಹೇಗೆ ನಾವು ಸವಿಬೇಕು ಅನ್ನೋ ಹೇಳುವಂಥ ಒಬ್ಬ ವ್ಯಕ್ತಿತ್ವ ಇದ್ದಂಥ, ಇಂಗ್ಲೀಷ್ ಕಲಿತು ಇಂಗ್ಲೀಷ್ ಕಲಿಸಿ ನಂತರ ಸನ್ಯಾಸದ ಸ್ವೀಕಾರ ಮಾಡಿ ಬಂದಂಥವರು. ಅವರು ಅಲ್ಲೇನು ಮಾತಾಡಿದರು ನಮ್ಮ ಈ ಆನಂದ ಕಂದರ ಬೆಳಗೇರಿಯಲ್ಲಿ ಅನ್ನೋದನ್ನು ಅವರ ಮುಖೇನ ಎಲ್ಲ ಕೇಳಿದಂಥ, ಅವರ ಮುಖವಾಣಿಯಿಂದ ಕೇಳಿ ಅದನ್ನು ಗ್ರಹಿಸಿಕೊಂಡು ಅವ್ರು ಏನು ಕೊಟ್ಟರು ಸಂದೇಶ ಅನ್ನೋದನ್ನು ಈ ಮೂಲಕ ಇಲ್ಲಿ ಹೇಳಿಕ್ಕೆ ಬಂದಿದ್ದಾರೆ. ನಮ್ಮ ಪಾರಿಜಾತನ್ನು ಕಂಠಪಾಠ ಅನ್ನೋಕ್ಕಿಂತಲೂ ಬದುಕು ಮಾಡಿಕೊಂಡಂಥ ನಮ್ಮ ಈಶ್ವರಚಂದ್ರ ಬೆಳಗೇರಿಯವರು ಅವರು ಇವತ್ತು ನಮ್ಮ ಸ್ವಾಮಿಗಳ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ, ನನಗೆ ನಮಗೆ ಸಮಸ್ಯೆ ಬಂದ್ರೆ ಕೇಳೋಣ ಅಂತ ಹೇಳ್ತಾ ಸ್ವಾಗತ ರೀ ಮಗ. ಅಲ್ಲೇನು ಹೇಳಿದ್ರಿ? ಶರಣಾರ್ಥಿ ಸರ್. ಭಾಳ ಒಂದು ಸಂತೋಷ ಸರ್. ಯಾಕಂದರೆ ಇವತ್ತು ನಮ್ಮ ಊರು ಅಂತಂದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಆನಂದಕಂದರ ಜನ್ಮ ಸ್ಥಳ ರೀ, ಬೆಟಗೇರಿ ಗ್ರಾಮಕ್ಕೆ ರೀ. ನಮ್ಮ ಪೂಜ್ಯರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳದಿಂದ ಆಗಮಿಸಿದ್ದು ನಮ್ಮೂರಿನ ಎಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಸರ್, ಮೊದಲಿನಿಂದಲೂ ಸುಮಾರು ಒಂದು 47 ವರ್ಷಗಳ ಪರ್ಯಂತರವಾಗಿ ನಮ್ಮ ಊರಿನ ಹಿರಿಯರು, ವಿಶೇಷವಾಗಿ ನಮ್ಮ ಲಿಂಗೈಕ್ಯ ಪುಂಡ್ಲಿಕಪ್ಪ, ರತ್ನಪ್ಪ, ಪಾರ್ವತಿಯರು ಅಂತೇಳಿ ನಮ್ಮ ಅಣ್ಣನ ಸಮಾನ ರೀ, ಅವರ ಒಂದು ನೇತೃತ್ವದೊಳಗೆ ಇಂಚಲದ ಪೂಜ್ಯ ಶ್ರೀ ಶಿವಾನಂದ ಭಾರತೀ ಮಹಾಸ್ವಾಮಿಗಳನ್ನು ಪ್ರತಿ ವರ್ಷ ರೀ ಶ್ರಾವಣ ಮಾಸದೊಳಗೆ ಕರೆಸಿ ಒಟ್ಟು ಅವರ ಮುಖೇನ ಒಂದು ಜ್ಞಾನಾಮೃತವನ್ನು ನಮ್ಮ ಊರಿನ ಜನತೆಗೆ ಉಣಬಡಿಸುವಂಥ ಒಂದು ಪರಂಪರೆ, ಒಂದು ಪರಂಪರೆಯನ್ನು ಹಾಕಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡ್ತಾರೆ. ಇವತ್ತು 30ನೇ ತಾರೀಕು ಅಂತಂದರೆ ಇವತ್ತು ಅಂದರೆ ವಿಶೇಷವಾಗಿ ಬಸವ ಜಯಂತಿಯ ಪ್ರಯುಕ್ತವಾಗಿರಿ ಅಭಿನಯ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಬೆಟಗೇರಿಗೆ ಕರೆಸಬೇಕು ಅನ್ನುವಂಥ ಅಪೇಕ್ಷೆ ನಮ್ಮೂರಿನ ಎಲ್ಲ ಗ್ರಾಮದ ಹಿರಿಯರಿಗೆ ಭಾಳ ಇತ್ತು ರೀ. ಆದರೆ ಬಸವ ಜಯಂತಿ ಅಂದರೆ ಅಕ್ಷಯ ತೃತೀಯ ಆವಾಗ ಅಂತಂದರೆ ವಿಶೇಷವಾಗಿ ಸ್ವಾಮೀಜಿಯವರು ಎಲ್ಲ ಕಡೆ ಒಂದು ಕಾರ್ಯಕ್ರಮಗಳು ಇರೋದರಿಂದ ಬರಲಿಕ್ಕೆ ಆಗದೇ ಹೋದರೂ ಕೂಡ ರೀ, ಅವ್ರದ್ದೊಂದು ಏನು ತತ್ವ ಸ್ಥಾವರ ಕಳೆಯುಂಟು ಜಂಗಮ ಕಳೆವಿಲ್ಲ ಅನ್ನುವಂಥ ಒಂದು ತತ್ವ ತಾವೆಲ್ಲ ಹೇಳಿ ಅಂತ ಸರ್. ವಿದ್ವನ್ಮಣಿಗಳ ಅಂತ ಪೂಜ್ಯರು ಮೊದಲು ಅವರು ಸರ್ ಆಂಗ್ಲ ಭಾಷಾ ಒಂದು ಪ್ರಾಧ್ಯಾಪಕರು ರೀ. ಅಂಥವರು ಈಗ ಸನ್ಯಾಸತ್ವವನ್ನು ತಗೊಂಡು ಬಸವ ತತ್ವವನ್ನೇ ತಮ್ಮ ಉಸಿರನ್ನಾಗಿರಿಸಿಕೊಂಡು ರೀ, ಅಂದರೆ ಲೋಕ ಕಲ್ಯಾಣವನ್ನು ಹೆಂಗೆ ಮಾಡಬೇಕು ಅಂತಂತ ನೀವು ಹೇಳಿದ್ರೆ ಸರ್, ವಿಶೇಷವಾಗಿ ಬಡ ಮಕ್ಕಳಿಗೆ, ಅದರಲ್ಲೂ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಅವರನ್ನು ಶಿಕ್ಷಣವೇತ್ತರನ್ನಾಗಿ ಮಾಡಿ ಅವರಿಗೊಂದು ಭವಿಷ್ಯವನ್ನು ಕೊಡುವ ಸಲುವಾಗಿ ಅವರು ಹೇಳಿದ್ರೆ ಸ್ಥಾವರಕ್ಕೆ ಅಳಿವುಂಟು ಅಂತೇಳಿ ತಮ್ಮ ಕೊಪ್ಪಳದ ಒಂದು ದೊಡ್ಡ ಸುಕ್ಷೇತ್ರದೊಳಗೆ
ತಮ್ಮ ಮಠದ ಪರಿಧಿಯೊಳಗೆ ತಾವೆಲ್ಲ ನೋಡಿರಿ ಸರ್, ಕಲ್ಲಿನಿಂದ ಆವರ್ತವ ಅಂತ ಒಂದು ಕೊಪ್ಪಳದ ಮಠ ರೀ. ಆ ಮಠದನ್ನು ಮತ್ತೊಂದು ಆಧುನೀಕರಣ ನವೀಕರಣ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸರ್ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಟ್ಟು ಅವರಿವರನ್ನು ಬೇಡ ಸರ್, ಬಡವ ಶ್ರೀಮಂತ ಅನ್ನುವಂಥ ಭೇದ ಇಲ್ಲದೆ, ದಡ್ಡ ಜಾಣ ಅನ್ನುವಂಥ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೊಂದು ಉಚಿತ ಒಂದು ಪ್ರಸಾದ ನಿಲಯ ಮತ್ತು ಉಚಿತ ಶಿಕ್ಷಣವನ್ನು ಕೊಡುವಂಥ ಧ್ಯೇಯವನ್ನು ಇಟ್ಟುಕೊಂಡು ಸರ್ ಆ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡುವುದಕ್ಕಿಂತ ಪೂರ್ವರೇ ಶ್ರೀಗಳ ಒಂದು ಸದುದ್ದೇಶ ಅಂದರೆ ಸರ್, ನಾನು ಸುಮಾರು 100 ಹಳ್ಳಿಗಳಿಗೆ ಈ ಜ್ಞಾನಾಮೃತವನ್ನು ಅಂದರೆ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು. ಅಂದರೆ ಈ ಕಟ್ಟಡಕ್ಕೆ ಜೀವನ ಆಗಿಲ್ಲ ರೀ, ಅದಕ್ಕೆ ಈ ಜ್ಞಾನಾಮೃತವನ್ನು ಒಂದು ಜ್ಞಾನಗಂಗೆ ಹರದಂಗೆ ಹೆಂಗೆ ಹೋಗುತ್ತೆ ಸರ್, ಹಂಗೆ ಸುಮಾರು 100 ಹಳ್ಳಿಗಳಿಗೆ ನಾನು ಮೊದಲದನ್ನು ಪ್ರಚಾರ ಮಾಡಿ ಆ ಮೂಲಕವಾಗಿ ಕಟ್ಟಡಕ್ಕೊಂಥರ ಜೀವ ತುಂಬಿ ಅಲ್ಲಿ ಒಂದೊಂದು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ವಿಕಲ್ಪನೆ ಇಟ್ಟುಕೊಂಡು ಅವರು ಏನು ಮಾಡಿದ್ದಾರೆ ಅಂದರೆ ಸರ್, ನಮ್ಮೂರಿನ ಹಿರಿಯರ ಒಂದು ಅಪೇಕ್ಷೆಯನ್ನು ತಣಿಸುವುದಕ್ಕಾಗಿ ಬಸವ ಜಯಂತಿಗೆ ನನಗೆ ಬರೋಕ್ಕೆ ಆಗದೇ ಹೋದರೂ ಕೂಡ ನಿಮ್ಮ ಊರಿಗೆ 30ನೇ ತಾರೀಕು 11 ಗಂಟೆಗೆ ಬರ್ತೇನೆ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟರೆ ಅದೇ ಪ್ರಕಾರವಾಗಿ ಪೂಜ್ಯರು ಸರ್ ಅತ್ಯಂತ ಸರಳ ಅದು ಸದು ಹೃದಯದವರು ರೀ. ಸರಿಯಾಗಿ ಅವರು ಬಂದರೆ ಅವರನ್ನು ನಮ್ಮ ಊರಿನ ಒಂದು ಹೈಸ್ಕೂಲ್ ಅಂತ ಸರ್ ಮಾದರಿಯ ಒಂದು ಹೈಸ್ಕೂಲ್ ರಾಜ್ಯ ಮಟ್ಟಕ್ಕೆ ಒಂದು ಹೆಸರು ಪಡೆದಂಥ ರೀ ವೀರಭದ್ರಪ್ಪ ವಿರಶಂಗಪ್ಪ ದಯಣ್ಣವರ ಒಂದು ಸರ್ಕಾರಿ ಮಾಧ್ಯಮಿಕ ಶಾಲೆಯೊಳಗೆ ಅದರೊಳಗೆ ಪ್ರಕೃತಿಯ ಮಡಿಲಲ್ಲಿ ಅವರಿಗಂತ ಸರ್ ಅವರಿಗೆ ಭಾಳ ಇಷ್ಟ ಆಯ್ತು ರೀ. ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಗೆ ಪ್ರಕೃತಿಯನ್ನು ಪ್ರೀತಿಸ್ತಾರೋ ಇವರಾದರೂ ಅಭಿನಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಸರ್ ಆ ಒಂದು ಶಾಲೆಯ ವಾತಾವರಣದಾಗ ಪ್ರಕೃತಿ ಎಲ್ಲ ಕಡೆ ಗಿಡಗಳು ರೀ, ಅದೊಂದು ತಂಪಿನ ಒಂದು ವಾತಾವರಣ ರೀ. ಮತ್ತು ಸ್ಟೇಜಿನಲ್ಲಿ ಒಂದು ಸ್ಕ್ರೀನ್ ಅಷ್ಟ ಹಾಕಿದ್ದು ಅಲ್ಲಿ ಅವರು ಕೂತ್ಕೊಂಡು ನೋಡಿ ಇಷ್ಟು ಆನಂದ ಆಯ್ತು ಸರ್. ಇಂಥ ಒಂದು ಇದು ಇಲ್ಲಿ ಸಿಗೋದು ಮತ್ತು ರೀ ಪ್ರಕೃತಿ ಬಿಸಿಲಾಗ ರೀ 11 ಗಂಟೆ ಅಂತಂದ್ರೆ ಬಿಸಿಲಿನಾಗ ರೀ ಆ ಒಂದು ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇತ್ತು ರೀ. ಕುಂತಂಥ ಸಾಕಷ್ಟು ಮಂದಿ ಕೂಚಿತ್ತು ರೀ. ಅವರೆಲ್ಲರೂ ಅವರು ಸ್ವಾಮಿಗಳ ಪ್ರವಚನವನ್ನು ಕೇಳುವುದ್ರೊಳಗೆ ಇಷ್ಟೊಂದು ತಲ್ಲೀನರಾಗಿದ್ರಲ್ರಿ. ಗಾಳಿ ರೀ, ಪ್ರಕೃತಿಯ ಒಂದು ಮಧ್ಯದೊಳಗೆ ರೀ, ಗಿಡಗಳೊಂದು ಇದರೊಳಗೆ ಅವರು ಆನಂದವಾಗಿ ಆ ಪ್ರವಚನ ಆಲಿಸ್ತಾ ಇದ್ದರು. ಇಂಥ ಒಂದು ಸಂದರ್ಭದೊಳಗೆ ಶ್ರೀಗಳ ಒಂದು ಉದ್ದೇಶ ಅಂತಂದ್ರೆ ಮನ ಪರಿವರ್ತನೆ ಮಾಡಬೇಕಂದ್ರೆ ಪ್ರತಿಯೊಬ್ಬ ಈ ಲೋಕದೊಳಗಿನ ಸಹ ದ್ವಂದ್ವದೊಳಗೆ ಸಿಕ್ಕ ಯಾರಿಗೂ ಶಾಂತಿ ಇಲ್ಲದಾಗೈತಿ, ಮನಃಶಾಂತಿ ಇಲ್ಲ. ಪ್ರತಿಯೊಬ್ಬರು ಬೆನ್ನು ಹತ್ತೋದು ಅಂತಂದ್ರೆ ಈ ಹೆಣ್ಣು ಹೊನ್ನು ಮಣ್ಣಿಗಾಗಿ ಇದೆಲ್ಲ ಮೊದಲಿಂದ ಬಂದದ್ರಿ. ಇಂಥ ಒಂದು ಇದಕ್ಕಾಗಿ ಯುದ್ಧಗಳು ಆಗಿಬಿಟ್ಟದ ಎಷ್ಟೋ. ಈಗಲಾದರೂ ಸಹಿತ ರೀ ನಮ್ಮ ಒಂದು ಈ ವಿಶ್ವದ ಇದನ್ನು ನೋಡಬೇಕಾದ್ರೆ ಯುದ್ಧದೊಳಗೆ ಭಯಾನಕದೊಂದು ಹಾಕೋತದ್ರಿ. ಹೀಗೆ ಯಾವ ಮನುಷ್ಯನಿಗೂ ನೆಮ್ಮದಿ ಇಲ್ಲ ರೀ, ಶಾಂತಿ ಇಲ್ಲ. ಹೀಗಾಗಿ ಮನುಷ್ಯ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಉಸಿರು ತೊಗೋತಾನಲ್ರಿ ಅವನ ಜೀವನ ಪ್ರಾರಂಭ ಆಗ್ತೈತಿ. ಉಸಿರು ಏನು ತೊಗೋತಾನೋ ನಂತರ ಉಸಿರು ಬಿಡು ಮಠ ಈ ಒಂದು ಜಂಜಾಟದೊಳಗೆ ಸಿಕ್ಕು ಮನುಷ್ಯನ ಬದುಕು ಏನೈತೆ ಅಂತ ಒಂಥರ ರೀ ವ್ಯಾಕುಲಗೊಂಡ್ರಿ. ಯಾವ ಮನುಷ್ಯನಿಗೆ ಶಾಂತಿ ಇಲ್ಲದಾಗೈತಿ. ಇಂಥದ್ರೊಳಗೆ ಪೂಜ್ಯರ ಒಂದು ಸಂದೇಶ ಇರುತ್ತೆ ನಿಜವಾಗಿ ಸರ್. ಒಂಥರ ಜ್ಞಾನಾಮೃತ ಸಿಂಚನ ರೀ. ಈ ಹೆಂಗಂದ್ರೆ ತುಂತುರು ಮಳೆ ಬಂದಾಗ ಮನುಷ್ಯಗೆ ಹೆಂಗೆ ಖುಷಿ ಆಗ್ತದೆ ರೀ ಅವರ ಮಾತುಗಳನ್ನು ಕೇಳೋದ್ರಿಂದ ರೀ ಜಗತ್ತನ್ನು ನಾನು ತಿರ್ತೀನಿ, ಸಮಾಜವನ್ನೆಲ್ಲ ಸುಧಾರಣೆ ಮಾಡ್ತನು ಅನ್ನೋ ಸಹಿತ ಅವ್ರು ಹೇಳಿದ್ರಿ. ಅದನ್ನು ನಾವು ಸಾಧ್ಯ ಇಲ್ಲ. ಸಾಧ್ಯ ಆದಷ್ಟು ನಮಗೆ ಎಷ್ಟು ಕೈಯಲ್ಲಿ ಸಾಧ್ಯ ಆಗಿದ್ರು ಅಷ್ಟು ಸಲ ಈ ಬಂದು ಬಸವಣ್ಣನವರ ಸಪ್ತಸೂತ್ರಗಳಲ್ಲಿ ಒಂದನ್ನು ಅಳವಡಿಸಿಕೊಂಡ್ರೂ ಜನ್ಮ ಸಾರ್ಥಕ ಆಗ್ತೈತಿ ಅಂತ ಅವ್ರಿಗೆ ಅಭಿಪ್ರಾಯ. ಯಾಕಂದರೆ ಸಪ್ತಸೂತ್ರ ಎಲ್ಲರಿಗೂ ತಿಳಿಯುವಂಥ ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈ ಒಂದು ಸೂತ್ರವನ್ನೇ ಅವರು ಇಟ್ಕೊಂಡ್ರಿ ಶ್ರೀಸಾಮಾನ್ಯರಿಗೆ ವೇದ್ಯ ಆಗುವಂಗ್ರಿ, ಎಲ್ಲರಿಗೂ ತಿಳಿಯುವಂಗ್ರಿ. ಇರ್ರಿ, ಜೀವನ ಮಾಡಿರಿ, ಬದುಕ್ರಿ. ಜೊತೆಗೆ ಏನಿದೆ ಅಂದರೆ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಭಾಳ ಮುಖ್ಯ. ಸಂಸ್ಕಾರ ಸಿಗಬೇಕಾದ್ರೆ ಶಿಕ್ಷಣ ಮುಖ್ಯ ರೀ. ಶಿಕ್ಷಣಕ್ಕೆ ಕೊಡಬೇಕಂತಂದ್ರೆ ನಾವೇನು ಸರ್ ವಿಶೇಷವಾಗಿ ನಮ್ಮ ವಿದ್ಯಾಲಯಗಳು, ವಿದ್ಯಾಸಂಸ್ಥೆಗಳು ಸರ್ ಏನು ಸರ್ ನಮ್ಮ ಒಂದು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಮಾಧ್ಯಮಿಕ ಶಾಲೆಗಳು ಭಾಳ ಮುಖ್ಯ ರೀ.
ನಂತರ ಬರ್ತಕ್ಕಂಥ ಮಕ್ಕಳು ಅದು ಸ್ವತಂತ್ರವಾಗಿ ತಮ್ಮದು ಅಂತ ಮಾಡ್ತಾರೆ, ಜ್ಞಾನಾರ್ಜನೆ ಮಾಡ್ತಾರೆ. ಆದರೆ ಪ್ರಾಥಮಿಕ ಹಂತ ಮಾಧ್ಯಮಿಕ ಹಂತಗಳಲ್ಲಿ ಕೊಡ್ತಕ್ಕಂಥ ಒಂದು ಶಿಕ್ಷಣ ಆ ಒಂದು ಸಂದರ್ಭ ನಮ್ಮ ಹೈಸ್ಕೂಲನ್ನು ನೆನೆಸಿದ್ರಿ. ಅಲ್ಲಿಯ ಒಂದು ವಾತಾವರಣ, ಅಲ್ಲಿಯ ಒಂದು ಗುರುವೃಂದ, ಅವರು ಕೊಡ್ತಿರುವಂಥ ಶಿಕ್ಷಣ, ಮುಂದೆ ಬಡ ವಿದ್ಯಾರ್ಥಿಗಳಿಗಾಗಿರಿ ವಿಶೇಷವಾಗಿ ಅಲ್ಲಿಯೇ ನಮ್ಮ ಒಂದು ಮುಖ್ಯೋಪಾಧ್ಯಾಯರು ರೀ. ಈಗ ನೋಡಿರಿ 8th ದೊಡ್ಡ ಮಕ್ಕಳು ಇರ್ತಾರೆ, 9th ದೊಡ್ಡ ಮಕ್ಕಳು ಇರ್ತಾರೆ, 10th ದಡ್ಡದಾರ ಅಂತ ಅವ್ನು ಸುಮ್ಮನೆ ಕುಣಿಸೋದು ಬೇಡ. ಅವರಿಗೆ ಹೇಗೆ ಸರ್ ಯಾರು ದಡ್ಡದಾರಲ್ಲ ಅವೆಲ್ಲ ಹುಡುಗರು ಕೂಡ ಅವು 34 ಹುಡುಗರು ಆಗ್ತವೆ. ಅವ್ರಿಗೊಂದು ಸಪ್ರೇಟಾಗಿ ಒಂದು ಕ್ಲಾಸ್ ರೂಮ್ ಮಾಡಿ ಆ ಮಗು ಯಾವುದ್ರೊಳಗೆ ವೀಕ್ ಅದಾನು, ಅವಾಗೇನು ಇಂಗ್ಲೀಷ್ದಾಗಿಲ್ಲೋ, ಮ್ಯಾಥಮೆಟಿಕ್ಸ್ದಾಗಿಲ್ಲೋ ಅಥವಾ ಸಮಾಜ ಸೋಷಿಯಲ್ ಸೈನ್ಸ್ದಾಗಿಲ್ಲೋ, ಯಾವ ವಿಷಯದೊಳಗೆ ದಡ್ಡದಾನು ಆ ವಿಷಯವನ್ನು ಅವ್ರು ಕಲಿಸ್ಬೇಕು. ಅವರಿಗಾಗಿ ಪ್ರತ್ಯೇಕವಾಗಿ ಶಿಕ್ಷಕರು ಹಿಂಗೆ ಮಾಡಿದ್ರಿಂದ ಏನಕ್ಕೈತೆ ಸರ್, ದಡ್ಡ ವಿದ್ಯಾರ್ಥಿಗಳನ್ನು ಕೂಡ ಜಾಣರನ್ನಾಗಿ ಮಾಡುವಂಥ ಒಂದು ಮನೋವೃತ್ತಿಯನ್ನು ಹೊಂದಿದವರು ನಮ್ಮ FVDಯವರು ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅಂತ್ರಿ. ಅಂಥ ಪೂಜ್ಯರು ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನೇರವಾಗಿ ಸರ್ ಅವ್ರು ಏನು ಮಾಡ್ತಂತಂದ್ರೆ ಅವ್ರದ್ದು ಶಾಲೆಯ ಒಳಗೆ ಬಂದರಿ ಆ ಮುಖ್ಯೋಪಾಧ್ಯಾಯ ಕೊಠಡಿ ಒಳಗೆ ಬಂದು ಅಲ್ಲಿ ನೋಡಿದ ಅವ್ರಿಗೆ ಸಂತೋಷ ಐತ್ರಿ. ಅವರು ತಮಗೇನು ಮಾಡಿರ್ತಾರೆ ಅನ್ನೋದು ಸತ್ಕಾರ ಮಾಡ್ಬೇಕಂತ ಮಾಡಿದ್ರಲ್ಲ ಅದನ್ನು ಮುಖ್ಯೋಪಾಧ್ಯಾಯರಿಗೆ ಹಾಕಿರಿ. ಒಟ್ಟಾರೆ ಏನು ಸರ್ ಗುರು ಒಂದು ಶ್ರೇಷ್ಠ ಐತಿ, ಶಿಕ್ಷಕನಿಂದ ಏನೈತಿ ಸಮಾಜ ತಿದ್ದುವಂಥ ಕಾರ್ಯ ಆಗ್ತೈತಿ. ನೀವೇನು ಮಾಡ್ತಾಯಿದ್ರಲ್ರಿ ದಡ್ಡ ಮಕ್ಕಳನ್ನು ಒಂದು ಸುಸಂಸ್ಕೃತನ ಅವ್ರಿಗೆ ಏನು ಲೋಪದ ಅದನ್ನೆಲ್ಲ ತಿದ್ದುವಂಥ ಕಾರ್ಯ ಅದು ಇವತ್ತು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಆಗ್ಬೋದು. ಇದು ನಿರಂತರವಾದಂಥ ಪ್ರಯತ್ನದಿಂದ ಕೂಡ ದೊಡ್ಡ ಮಕ್ಕಳು ಕೂಡ ಶಾಣ್ಯರಾಗಿ ಅವ್ರು ತಮ್ಮ ಬಾಳನ್ನು ಬೆಳಗ್ತಾರೋ ಅನ್ನೋವಂಥ ಒಂದು ಸೇರಿಕೊಂಡು ಅವ್ರ ಪೂಜ್ಯರೇ ಏನಿರ್ತಾರೆ ನಮ್ಮ ಮುಖ್ಯೋಪಾಧ್ಯಾಯರ ಅಂತ ರಮೇಶ್ ಅಳಗೊಂಡಿಯವರಿಗೆ ಸನ್ಮಾನ ಮಾಡಿದ್ದು ಒಂದು ವಿಶೇಷವಾದಂಥ ಒಂದು ಸಂತೋಷ ಮೂಡಿತ್ತು ಸರ್. ಅಂದರೆ ಒಟ್ಟಿನಲ್ಲಿ ಇವತ್ತು ನಡೆದ ಈ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಮತ್ತು ಬಸವಣ್ಣವ್ರ ವಿಚಾರ ತಿಳಿಸುವ ದಿಶೆಯಲ್ಲೇ ಜೊತೆಗೆ ಇದು ವಿಶೇಷವಾಗಿ ದಡ್ಡ ವಿದ್ಯಾರ್ಥಿಗಳನ್ನು ಜಾಣರನ್ನಾಗಿ ಮಾಡಬೇಕು ಅನ್ನುವಂಥ ಮನೋತ್ಕಲ್ಪ ಇದು ಅಲ್ಲಿ ಕಂಡು ಸರ್. ಮತ್ತು ಯಾರಿಗೂ ದಡ್ಡರು ಅನ್ನೋಂಗಿಲ್ಲ ಸರ್. ಯಾಕೆ ಅವ್ರೇನೋ ಪರಿಸರದ ಇದಕ್ಕಾಗಿ ಒಂದು ಸ್ವಲ್ಪ ದಡ್ಡ ಅನಿಸು ಅವ್ರನ್ನ ನಾವು ಮತ್ತೆ ಸರಿಯಾಗಿ ಇದು ಮಾಡಿದ್ರೆ ಅವರು ಜಾಣರಾಗ್ತಾರೆ, ಅವರು ತಮ್ಮ ಬದುಕನ್ನು ಒಂದು ಎತ್ತರ ಮಟ್ಟಕ್ಕೆ ಒಯ್ತಾರೆ ಅನ್ನೋದು. ಮತ್ತೇನಾದ್ರು ಮತ್ತೆ ಹೇಳಿದರು ಇವತ್ತು ಸರ್ ಪೂಜ್ಯರ ಜೊತೆಗೆ ನಮ್ಮ ಅಭಿನಯ ಶಿವಾನಂದ ಮಹಾಸ್ವಾಮಿಗಳು ರೀ, ಸುಂದೋಳಿ ಮಠದವ್ರು ಇದ್ದಾರೆ ರೀ, ಮತ್ತು ಇನ್ನೊಂದಿಬ್ಬರು ಶ್ರೀಗಳು ಇದ್ದರು ಸರ್. ಅವರು ಅದು ಕೂಡ ತಮ್ಮ ಪ್ರವಚನದ ಮುಖಾಂತರವಾಗಿ ಇದು ಬಸವ ಸಂದೇಶವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಒಂದರೊಳಗೆ ಸಫಲರಾಗಿದ್ದಾರೆ. ನಿಜವಾಗಿ ಇಂಥ ಒಂದು ಕಾರ್ಯಕ್ರಮಗಳ ಮೇಲಿನ ಮೇಲೆ ಆಗಬೇಕು ರೀ. ಅದ್ರಾಗ ಹಳ್ಳಿಯಿಂದನೇ ಮುಂದೆ ಪಟ್ಟಣಕ್ಕೆ ರೀ. ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಭಾಳ ಮುಗ್ಧರು. ಅದ್ರಾಗ ನಮ್ಮೂರಿನ ಬೆಟಗೇರಿ ಗ್ರಾಮ ಜನರ ಸಹ ಕೊಡುಗೈ ದೊರಗಡ್ತು. ಏನೇ ಒಂದು ಹೊತ್ತು ಒಳ್ಳೆಯ ಕಾರ್ಯಕ್ರಮ, ಸತ್ಸಂಗ ಕಾರ್ಯಕ್ರಮ, ಮಹಾತ್ಮರ ಒಂದು ಆಗಮನ ಆಯ್ತು ಅಂತಂದರೆ ಸಾಧ್ಯ ಅಷ್ಟು ನಮ್ಮ ಕೈಯಿಂದ ಎಷ್ಟಾದಷ್ಟು ಮಾಡ್ತಾರೆ ರೀ. ಮತ್ತು ಜೊತೆಗೆ ಅಂತಂದರೆ ನೆತ್ತಿಯ ಒಂದು ಜ್ಞಾನ ತುಂಬುವುದರ ಜೊತೆಗೆ ರೀ ಎಲ್ಲರಿಗೂ ಸಹ ಒಂದು ಹೊಟ್ಟೆಗೆ ಒಂದು ಅನ್ನ ಹಾಕುವಂಥ ಒಂದು ಸತ್ಸಂಪ್ರದಾಯವನ್ನು ನಮ್ಮ ಬೆಟಗೇರಿ ಗ್ರಾಮದ ಗುರುಹಿರಿಯರು ಮಾಡಿಸಿಕೊಂಡು ಬಂದದ್ದು ನಿಜಕ್ಕೂ ಶ್ಲಾಘನೀಯ ಅಂತ ನನಗೆ ಅನಿಸ್ತದೆ ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂತಹ ವಿಶ್ವೇಶ್ವರ ಬೆಟಗೇರಿಯವರು ತಮ್ಮೂರು ಬೆಟಗೇರಿಯಲ್ಲಿ ನಡೆದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಪ್ರವಚನ ಅನ್ರಿ ಅಥವಾ ಹಿತಬೋಧನೆ ಅನ್ರಿ, ಬದುಕು ನಿರ್ಮಿಸುವ ಮಾತುಗಳಂತ ಹೇಳ್ರಿ, ಅವುಗಳನ್ನೆಲ್ಲ ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಮೋಸ್ಟ್ಲಿ ನಿಮಗೆಲ್ಲರಿಗೂ ಇದು ಲೈಕ್ ಆಗಿರ್ಬೋದು. ಯಾಕಪ್ಪ ಅಂದ್ರೆ ಕೊಪ್ಪಳ ಶ್ರೀಯವರು ನೇರವಾಗಿ ನಿಮ್ಮ ಜೊತೆ ಮಾತನಾಡದೇ ಹೋಗಿರ್ಬೋದು. ಅವ್ರ ಮಾತುಗಳಿಗೆ ಮಾತಾಡಿದವರು ಅನ್ನೋದನ್ನು ನಮ್ಮ ಬೆಟಗೇರಿಯವರು ಭಾಳ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಅದು ನಿಮಗೆ ಮನವರಿಕೆ ಆಗಿರ್ಬೋದು ಅಂತ ತಿಳ್ಕೊಂಡಿದ್ರಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗೆ ನೀಡಿ ವಂದನೆಗಳು. ಶರಣು ಸರ್. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ
QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.